ನರಮಂಗಲ ಪಟ್ಟಣದಲ್ಲಿ ಇಂದು ಕ್ಷತ್ರಿಯ ವಂಶದ ಬಳಗದಿಂದ ಅಗ್ನಿಬಂದಿರಾಯ ಸ್ವಾಮಿಯ 4ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಸಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳು ಕಳಸವನ್ನು ಹೊತ್ತು ಮೆರವಣಿಗೆ ಮೂಲಕ ಈ ಬಂದಿರಾಯ ಸ್ವಾಮಿಯ ಜಯಂತ್ಯೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ಪ್ರತಿ ವರ್ಷವೂ ಅದ್ದೂರಿಯಾಗಿ ನಡೆಯುವ ಈ ಕಾರ್ಯಕ್ರಮ ಈ ಬಾರಿ ನೀತಿ ಸಂಹಿತೆ ಜಾರಿ ಇರುವುದರಿಂದ ಈ ಬಾರಿ ಬಹಳ ಶಿಸ್ತಿನಿಂದ ಸರ್ಕಾರದ ಕ್ರಮಗಳನ್ನು ಪಾಲಿಸುವುದರ ಮೂಲಕ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸಾಗಿತ್ತು. ಇನ್ನು ಸಂದರ್ಭದಲ್ಲಿ ಕೆಲವು ಹೆಣ್ಣು ಮಕ್ಕಳು ಸ್ಟೆಪ್ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಬನ್ನಿಸ್ವಾಮಿ ಅಗ್ನಿರಾಯ ಜಾತ್ರೆ ನಡೆಸ್ತಾ ಇದ್ದೀರಿ, ಎಷ್ಟನೇ ವರ್ಷದ್ದು? 4ನೇ ವರ್ಷದ ನಮ್ಮ ಕುಲದೇವರಾದಂತಹ ಅಗ್ನಿ ಬನ್ನಿರಾಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಏನು ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಸರ್ಕಾರದ ನಿಯಮಾವಳಿ ಪ್ರಕಾರ ಕಮ್ಮಿ ಜನಸಂಖ್ಯೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮುಗಿಸಿದ್ದೇವೆ. ತಮ್ಮ ಕುಲಬಾಂಧವರು ಎಷ್ಟು ಜನ ಬಂದಿದ್ದಾರೆ? ಕುಲಬಾಂಧವರು ನಾವು ಕಮ್ಮಿನೇ ಬನ್ನಿ ಅಂತ ಹೇಳಿದ್ರು ಕೂಡ ಸುಮಾರು 500 ಜನ ಮೇಲೆ ನಮ್ಮ ಕುಲಬಾಂಧವರೆಲ್ಲ 1000 ಜನದವರೆಗೂ ಯಜಮಾನರು, ಆಣಕಾರರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಮುಖಂಡರು ಮಾತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಜುನ್ ಮತ್ತು ನಮ್ಮ ತಿಂಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನೆಲಮಂಗಲ ತಾಲೂಕು. ಬಂದಂತಹ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಹಾಗೂ ಪ್ರಸಾದ ವಿನಿಯೋಗ ಇದೇ ಸಂದರ್ಭದಲ್ಲಿ ಕಂಡುಬಂದಿತ್ತು. ನಾವು ಬೆಳಗ್ಗಿನಿಂದನೂ ಸಹ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಸರ್ಕಾರದ ಮಟ್ಟದಲ್ಲಿ ಘೋಷಣೆ ಆಗಿರೋದ್ರಿಂದ ತಾಲೂಕು ಆಫೀಸಲ್ಲೂ ಸಹ ನಮ್ಮ ಅಗ್ನಿಬಂದಿರಾಯ ಸ್ವಾಮಿನ ತಾಲೂಕು ಮಟ್ಟದ ತಾಲೂಕು ಅಧಿಕಾರಿ ಆಫೀಸಲ್ಲಿ ತುಂಬ ವ್ಯವಸ್ಥಿತವಾಗಿ ಆಚರಣೆಯನ್ನು ಮಾಡಿದ್ದಾರೆ. ಅದು ಸಹ ನಮಗೆ ಸಂತೋಷ ಆಗಿದೆ. ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರನ ಕೇಳ್ಕೊಳ್ಳೋದು ಏನಂತಂದರೆ, ಈ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಬೇರೆ ಜಯಂತ್ಯೋತ್ಸವಕ್ಕೆ ಹೇಗೆ ರಜಾ ಕೊಡ್ತಾರೋ ಆ ರೀತಿ ನಮ್ಮ ಜಯಂತ್ಯೋತ್ಸವಕ್ಕೂ ಒಂದು ರಜಾ ನೀಡಬೇಕು ಅಂತ ಹೇಳ್ಬಿಟ್ಟು ಈಗಿನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತಾ ನಮ್ಮ ಅಗ್ನಿ ಬನ್ನಿರಾಯ ಸ್ವಾಮಿ ಪರವಾಗಿ ನಮ್ಮ ಕುಲಬಾಂಧವರಿಗೆಲ್ಲ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಯಜಮಾನರು ರಾಜಣ್ಣ, ಮುಖಂಡ ವೆಂಕಟೇಶ್, ತಿಗಳರ ಅಧ್ಯಕ್ಷ ಅರ್ಜುನ್, ಯಜಮಾನರು ಉಮೇಶ್, ದೇವರಾಜ್ ಮತ್ತು ಕ್ಷತ್ರಿಯ ಕುಟುಂಬದವರು ಮತ್ತು ಬಂಧು ಬಾಂಧವರು ಹಾಜರಿದ್ದರು. ನರಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.